ವಿಶ್ವವಿಖ್ಯಾತ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ನಾಡಹಬ್ಬ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಗಜಪಡೆಯ ಸಿದ್ಧತೆ ಕೂಡ ಭರದಿಂದ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ದುಬಾರೆ ಸಾಕಾಣೆ ಶಿಬಿರದಿಂದ ಮೊದಲ ಹಂತದಲ್ಲಿ 4 ಗಂಡಾನೆಗಳು ಹಾಗೂ 1 ಹೆಣ್ಣಾನೆ ಸೇರಿದಂತೆ 5 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿವೆ. ಆನೆಗಳು ಹೊರಡುವ ಮುನ್ನ ದುಬಾರೆ ಶಿಬಿರದಲ್ಲಿ ಗಣಪತಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಸೋಮವಾರಪೇಟೆ ವಲಯ ಎಸಿಎಫ್ ನವೀನ್ ನೇತೃತ್ವದಲ್ಲಿ ಗಣಪತಿಗೆ ಹಾಗೂ ದಸರೆಗೆ ತೆರಳುವ 5 ಆನೆಗಳಿಗೆ ಪೂಜೆ ಸಲ್ಲಿಸಿ ಸುರಕ್ಷಿತ ಪಯಣಕ್ಕಾಗಿ ಪ್ರಾರ್ಥಿಸಲಾಯಿತು. ಬಳಿಕ ದುಬಾರೆಯ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ ಹಾಗೂ ಕಾವೇರಿ ಆನೆಗಳನ್ನು ಲಾರಿಗಳ ಮೂಲಕ ಮೈಸೂರಿನತ್ತ ಕಳುಹಿಸಲಾಯಿತು. ಕೊಡಗಿನಿಂದ ನೇರವಾಗಿ ಮೈಸೂರಿನ ವೀರನ ಹೊಸಹಳ್ಳಿಗೆ ತೆರಳಿದ ಗಜಪಡೆ ಅಲ್ಲಿ ನಡೆಯಲಿರುವ ಗಜಪಯಣದಲ್ಲಿ ಭಾಗವಹಿಸಲಿದೆ. ಬಳಿಕ ಮೈಸೂರಿನ ಅರಮನೆ ಪ್ರವೇಶಿಸಿ ದಸರಾ ಜಂಬೂ ಸವಾರಿಗೆ ಸಜ್ಜಾಗಲಿದೆ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ದುಬಾರೆ ಆನೆ ಸಾಕಾಣೆ ಶಿಬಿರದಲ್ಲಿದ್ದೀವಿ. ನಮ್ಮ ಸಾಕಾಣೆ ಶಿಬಿರದಿಂದ ಒಟ್ಟು 5 ಆನೆಗಳನ್ನ ದಸರಕ್ಕೆ ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಧನಂಜಯ, ಪ್ರಶಾಂತ್, ಶ್ರೀರಾಮ, ಗೋಪಿ ಮತ್ತು ಕಾವೇರಿ ಈ 5 ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಅದನ್ನು 5 ಲಾರಿಗಳಲ್ಲಿ ವೀರನ ಹೊಸಹಳ್ಳಿ ಆನೆ ಶಿಬಿರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಹೌದು, ಎಲ್ಲ ಆನೆಗಳನ್ನ ಬೆಳಗ್ಗೆನೇ ಅದನ್ನು ಸ್ನಾನ ಮಾಡಿಸಿ ಈಗ ಇಲ್ಲಿದೆ ಏನು ನಮ್ಮ ಒಂದು ಕಾಡು ಪದ್ಧತಿಯ ಪ್ರಕಾರ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಆನೆಗಳನ್ನ ಬಿಡ್ಕೊಡ್ತಾರೆ. ಕೊಡಗಿನಿಂದ ದಸರಾ ಜಂಬೂ ಸವಾರಿಗೆ ತೆರಳುವ ಆನೆಗಳ ಆರೋಗ್ಯ ತಪಾಸಣೆಯನ್ನು ಹಲವು ದಿನಗಳ ಹಿಂದೆಯೇ ತಜ್ಞ ವೈದ್ಯರ ತಂಡ ನಡೆಸಿತ್ತು. ಇದೀಗ ಆನೆಗಳ ಆಯ್ಕೆ ಅಂತಿಮಗೊಂಡ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ 5 ಆನೆಗಳನ್ನು ಮೈಸೂರಿಗೆ ಕಳುಹಿಸಲಾಗಿದೆ. ಎಲ್ಲ ಆನೆಗಳು ಆರೋಗ್ಯವಾಗಿದ್ದು ದಸರಾ ಮುಗಿಯುವವರೆಗೂ ಮೈಸೂರಿನಲ್ಲೇ ಇರಲಿವೆ. ದಸರಾ ಮುಗಿದ ಬಳಿಕ ಮತ್ತೆ ಕೊಡಗಿಗೆ ಹಿಂದಿರುಗಿ ಬರಲಿವೆ. ಆನೆಗಳ ಜೊತೆಗೆ ಮಾವುತರು ಹಾಗೂ ಕಾವಡಿಗರು ಮೈಸೂರಿಗೆ ತೆರಳಿದ್ದಾರೆ. 2026ನೇ ಸಾಲಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರ ವಲಯದಿಂದ ದುಬಾರೆ ಆನೆ ಶಿಬಿರದಿಂದ ಸುಮಾರು 5 ಆನೆಗಳು ನಾವು ಇವತ್ತು ಅಧಿಕೃತವಾಗಿ ದಸರಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಇಲ್ಲಿಂದ ರವಾನೆ ಆಗ್ತಾ ಇವೆ. ಎಲ್ಲ 5 ಆನೆಗಳು ಟೆಕ್ನಿಕಲಿ ಆರೋಗ್ಯವಾಗಿವೆ, ಯಾವುದೇ ಥರದ ಸಮಸ್ಯೆಗಳಿಲ್ಲ. 1 ಹೆಣ್ಣಾನೆ 4 ಗಂಡಾನೆಗಳು ಇಲ್ಲಿಂದ ಹೊರಡ್ತಾ ಇವೆ. ಈಗಾಗಲೇ ತಮಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಮಗೆ ಹೇಳಿದ ಹಾಗೆ ಈ ವಿಶ್ವವಿಖ್ಯಾತ ದಸರಾ ಸುಸೂತ್ರವಾಗಿ ಯಾವುದೇ ಥರದ ಸಮಸ್ಯೆಗಳಿಲ್ಲದಂಗೆ ನಮ್ಮ ಆನೆಗಳು ಭಾಗವಹಿಸ್ತವೆ ಅಂತ ನನ್ನ ನಂಬಿಕೆ ಇದೆ. ಕೊಡಗಿನ ಕಾಡು ಬೆಟ್ಟಗಳ ನಡುವೆ ಅರಣ್ಯ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದ ಗಜಪಡೆ ಇದೀಗ ಮೈಸೂರು ದಸರೆಯ ವೈಭವ ಹೆಚ್ಚಿಸಲು ಸಜ್ಜಾಗಿದೆ. ಚಿತ್ತಾರ ನ್ಯೂಸ್, ಕುಶಾಲನಗರ.